ಹರಿ ಓಂ. ನಾನು ನೇಹ. ನೋಡಿ, ಇದು ಯಾವ ಗಿಡ ಅಂತ ಗೊತ್ತಾಯ್ತಾ? ಇದನ್ನು ಆಂಥೋರಿಯಂ ಅಂತ ಹೇಳ್ತಾರೆ. ಇದನ್ನು ನಾನು ಫಸ್ಟ್ ಟೈಮು 350 ರುಪೀಸ್ ಏನೋ ಕೊಟ್ಬಿಟ್ಟು ತೊಗೊಂಬಂದೆ ನಮ್ಮ ಮನೆಗೆ. ಈ ಥರದೊಂದು ದೊಡ್ಡ ಪಾಟಲ್ಲಿ ಹಾಕ್ತೆ. ನೋಡಿ, ಈ ಥರ ಬಂದಿದೆ. ಆಮೇಲೆ ಈ ಥರ ಸ್ವಲ್ಪನೇ ಬೇರೆ ಬೇರೆ ಬ್ರ್ಯಾಂಚಸ್ ಥರ ಬರೋಕ್ಕೆ ಶುರುವಾಯಿತು. ಸರಿ, ನಾನು ಟ್ರೈ ಮಾಡೋಣ ಅಂದ್ಬಿಟ್ಟು ಈ ಥರದ್ದು ಒಂದು ಕಿತ್ಕೊಂಡು ಇನ್ನೊಂದು ಪಾಟಿಗೆ ಹಾಕ್ತೆ. ಈ ಥರ ನೋಡಿ, ಅದು ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಮತ್ತು ಅದೇ ಥರ ಇನ್ನೊಂದು ಇದೇ ಥರ ಚಿಕ್ಕ ಚಿಕ್ಕ ಪಾಟಿಗೆ ಈ ಥರನೇ ಮಾಡ್ತಾ ಬಂದೆ. ಈಗ ಏನಾದ್ರು ಫಂಕ್ಷನ್, ಯಾರ್ದಾರ ಫಂಕ್ಷನ್ ಅಂದರೆ ಈಗ ನಾನೇ ಗಿಫ್ಟ್ ಕೊಡ್ತೀನಿ ಒಂದು ಪಾಟ್ ಸಮೇತ. ಈ ಥರ 1-2 ತಿಂಗಳು ಮುಂಚೆನೇ ಒಂದು ಸಪ್ರೇಟಾಗಿ ಈ ಥರ ಬೇರೆ ಬೇರೆ ಕುಡಿಗಳು ಬಂದಿರುತ್ತೆ. ಅದನ್ನು ಕಿತ್ಕೊಂಡ್ಬಿಟ್ಟು ಒಂದು ಬೇರೆ ಪಾಟಲ್ಲಿ ಹಾಕಿಡ್ತೀನಿ. ಇದನ್ನ ಏನೋ ಒಂದು ಫಂಕ್ಷನ್ ಯಾರ್ದೋ ಫಂಕ್ಷನ್ಗೆ ಕೊಡಬೇಕು ಅಂತ ಎತ್ತಿಟ್ಟಿದ್ದೀನಿ. ಅದಕ್ಕೊಂದು ಈ ಥರ ಅದನ್ನೊಂದು ಸೆರಾಮಿಕ್ ಪಾಟ್ ತೊಗೊಂಬಂದು ಆ ಥರ ಅದಕ್ಕೆ ಹಾಕ್ಬಿಟ್ಟು ಕೋಕೋ ಪಿಟ್ಟು ಸ್ವಲ್ಪ ಮಣ್ಣೆಲ್ಲ ಹಾಕ್ಬಿಟ್ಟು ಗಿಫ್ಟ್ ಕೊಡ್ತೀನಿ. ಒಂಥರ ನೋಡೋಕ್ಕೂ ಚೆನ್ನಾಗಿರುತ್ತೆ, ಗಿಫ್ಟಿಗೂ ಚೆನ್ನಾಗಿರುತ್ತೆ. ನಾನೇ ಮನೇಲಿ ಈ ಥರ ಸಪ್ರೇಟ್ ಮಾಡಿದಾಗ ಅದೊಂದು ಗಿಡನೇ ಒಂದು 350-400 ರುಪೀಸ್ ಆಗುತ್ತೆ. ನಾವೇ ಈ ಥರ ಮಾಡಿ ಕೊಟ್ಟಾಗ ಚೆನ್ನಾಗಿರುತ್ತಲ್ಲ. ಬೇರೆಯವ್ರ ಗಿಫ್ಟು ಗಿಡ ಕೊಡೋದ್ರಿಂದ ಒಳ್ಳೆಯದಲ್ಲ. ಇದು ಮೇಂಟೆನೆನ್ಸು ತುಂಬ ಈಸಿನೇ. ಜಾಸ್ತಿ ಏನು ನಾನೊಂದು ವಾರಕ್ಕೊಂದು ಸತಿ ನೀರು ಹಾಕ್ತೀನಿ. ಕೋಕೋ ಪಿಟ್ಟು ಮಣ್ಣು ಹಾಕಿರೋದು ನೋಡಿ, ಎಷ್ಟು ಚೆನ್ನಾಗಿದೆ. ನೋಡೋಕ್ಕೊಂಥರ ಚೆನ್ನಾಗಿದೆ ಅಲ್ಲ. ದಿನ ನೀರು ಹಾಕಬೇಕು ಅಂತಲ್ಲ, ವಾರಕ್ಕೊಂದು ಸತಿ ನೀರು ಹಾಕಿದ್ರೆ ಚೆನ್ನಾಗಿರುತ್ತೆ. ಈ ಥರ ಗಿಫ್ಟ್ ಕೊಟ್ಟಕ್ಕೆ ಚೆನ್ನಾಗಿ ಅನ್ಸುತ್ತೆ. ಶುಭ ದಿನ. ನನ್ನ ಈ ಥಾಟ್ಸ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.